ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೋತ ನಿನ್ನೆ ವ್ಲಾಗ್ ಎಲ್ಲರೂ ನೋಡ್ರಿ ಅನ್ಕೋತೀನಿ. ಇವತ್ತ ಏನು ವಿಶೇಷತೆ ಇಲ್ಲ, ರವಿವಾರದ ಇವತ್ತ ನನಗೆ ಗೊತ್ತದ, ನಿಮ್ಗೆ ಗೊತ್ತದ ಅದು ರವಿವಾರ ಹೊತ್ತಂದು. ಇವತ್ತ ನಾ ಬಂದು ಮತ್ತು ಇಲ್ಲಿ ರೂಮ್ದಾಗ 7-8 ತಿಂಗಳಾಯ್ತು. ಫಸ್ಟ್ ಟೈಮ್ ಇವತ್ತು ಕಸ ಹುಡುಗಿದ್ದೇವೆ ನಾವು ಬೋಬಿದ್ದು. ಹೆಂಗೆ ಅನ್ಸಲಾಕಿಲ್ಲ ಹೇಳ್ರಿ, ಫಸ್ಟ್ ಟೈಮ್ ಕಸ ಹುಡುಗಿದ್ದೇವೆ. ಕಸ ಹೆಮ್ಮೆ ಅಲಗತ್ತ ನನ್ನ ಮೇಲೆ ನನಗೆ. ನಾವು ನಡ್ಕೋತ ಎಲ್ಲಿ ಬಂದೀವಿ ಅಂದ್ರೆ ನಿನ್ನೆ ದೇವ್ರಿಗೆ ಕಾಲು ಬಿದ್ದಿತ್ತಲ್ಲ, ಇವತ್ತು ಬೆಳಗ್ಗೆ ಬಂದಿಲ್ಲ ನೋಡಿ. ನಾ ದೇವ್ರಿಗೆ ಕಾಲು ಬಿದ್ದು ಈಗ ಹೊಂಟಿದ್ರಿ. ನೀನೇ ದೇವ್ರಿಗೆ ಕಾಲು ಬಿದ್ದಿತ್ತಲ್ಲ, ನಿಮ್ಗೆ ಗೊತ್ತಿದ್ದು ಮಾತಾದ ನೋಡ್ರಿ. ನಿನ್ನೆ ಬ್ಲಾಗ್ ನೋಡ್ರಿ ಅನ್ಕೋತೀರ ಎಲ್ಲರೂ. ನೋಡ್ರಿ, ನಾ ಈಗ ನಾಷ್ಟ ಮಾಡ್ಲಿಕ್ಕೆ ಹೋಗ್ಬೇಕು ಹೋಟೆಲ್ ಕಡೆ. ನೋಡ್ರಿ ಇವತ್ತು ಮುಚ್ಚ ನೋಡ್ರಿ ಅದು. ನೋಡ್ರಿ, ನಾಷ್ಟ ಮಾಡಿ ಈಗ ಕೆಲ್ಸಕ್ಕೆ ಹೊಂಟೀನಿ. ನಾಷ್ಟ ರೆಗ್ಯುಲರ್ ಎಲ್ಲಿ ಮಾಡ್ತೇವೆ ಅಲ್ಲಿ ಮಾಡ್ಲಿಕ್ಕೆ ಒಂಥರ ಇದು. ಯಾಕಪ್ಪ ಅಂತಂದ್ರೆ ಅವ್ರು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತದಲ್ಲ. ಬೇರೆ ಕಡೆ ಅಂದ್ರೆ ಏನು ಇನ್ನ ಈಗ ಪುರೇ ತಳಗೆ ಬಿದ್ದದು, ಎತ್ತಿ ಮ್ಯಾಗ ಇಟ್ಬಿಡ್ರಿ ಮತ್ತೆ ಒಳ್ಳೆ ಹೊಲಸ ಅಂತದೇ ಮತ್ತೆ ಬೇರೆಯವ್ರಿಗೆ ಕೊಟ್ಬಿಡೋದು. ಅವು ಪಾಪ ಗೊತ್ತಿರ್ಲಾರ್ದೆ ತಿಂತಾವ. ಅದ್ರ ಕಾಲ ಬೇರೆ ಕಡೆ ಹೋಟೆಲ್ಗೆ ಹೋಗೋದಕ್ಕಿಂತ ಒಂದೇ ಯೂಸ್ ಮಾಡೋದು ಚಲೋ ನನ್ನ ಪ್ರಕಾರ. ಈ ಥರ ಇದು ನನಗೆ ಕೊಟ್ಟಿರ್ಬೋದು, ಮತ್ತು ಬೇರೆಯವ್ರು ಕೊಡ್ತಾರಂದ್ರೆ ನನಗೆ ಕೊಡ್ತಾರಿಲ್ಲ. ಇಟ್ಟು ಹೇಳ್ಕೋತ ನಾ ಕೆಲಸದ ಕಡೆ ಹೊಂಟೀನಿ, ಮತ್ತೆ ಸಿಗೋಣಂತ. ರವಿವಾರದ ಇವತ್ತು ಬಿಜಾಪುರ ಸಂತೆ ಒಂದು ಅದ ಮಂದಿರ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟದ್ರಿ. ಎಷ್ಟು ಮಂದಿ ಬರ್ತದೆ, ಎಲ್ಲಿದ್ದು ಬರ್ತದೆ ಯಾರಿಗೂ ನಾವು ಬಿಜಾಪುರ ಮಾಡ್ಲಿಕ್ಕೆ. ಭಾಳ ಕಡೆ ಆಯ್ತು ಸಂಧಿ. ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಇದ್ದಂಗೆ ಇರ್ತದೆ ನೋಡಿ ಜಾತ್ರೆ ಇದು ಸಂತೆ. ಇಟ್ಟು ಹೇಳ್ಕೊತ ನಾ ಕೆಲ್ಸಕ್ಕೆ ಹೊಂಟೀನಿ, ಮತ್ತೆ ಸಿಗ್ತೀನಿ. ನೋಡ್ರಿ ಗಾಯ್ಸ್, ನಾ ಈಗ ಊಟದ ಟೈಮ್ದಾಗ ಊಟಕ್ಕೆ ಬಂದೀನಿ. ಇದೇ ನಂದು ಒಂದು ದೊಡ್ಡ ಸಾಧನೆ, ಕೆಲಸದ ಟೈಮ್ನಾಗ ಹೊಳ್ಳಿ ಊಟಕ್ಕೆ ಬರೋದು. ನೀವು ಏನು ಮಾಡೈತ್ರಿ? ಭಾಳ ಫೀಲ್ ಆಗತ್ತು. ಯಾಕಪ್ಪ ಅಂತಂದ್ರೆ ನನ್ನ ವೀಡಿಯೋಗಳು ವೈರಲ್ ಆಗಲ್ಲ. ಅದಕ್ಕೆ ವೈರಲ್ ಆಗ್ತವ, ಫಾಲೋವ ಸಬ್ಸ್ಕ್ರೈಬ್ ಯಾರೂ ಮಾಡಲ್ಲ. ಏನು ಮಾಡೋಣ್ರಿ, ಎಲ್ಲ ದೊಡ್ಡ ಬಡವ್ರ ಮಕ್ಕಳು ಹೇಳಿ ನಾ ಊಟ ಮಾಡಕ್ಕೆ ಹೊಂಟೀನಿ ಮೆಸ್ಸಿನ ಕಡೆ. ನೋಡ್ರಿ, ಊಟ ಮಾಡಿ ನಾವು ಹೊಂಟೀನಿ ಈಗ ರೂಮಿನ ಕಡೆ. ಏನಿಲ್ರಿ, ಏನು ಹೇಳ್ಬೇಕಾಗಿಲ್ಲ. ಮಂದಿ ಹೊಂಟ್ರ ಒಂದು ಸ್ವಲ್ಪ ತಂದ್ರಿ. ಹೋದ್ರು ನೋಡ್ರಿ ಮಂದಿ. ಏನಿಲ್ರಿ, ಮುಂಜಾನೆ ಎಲ್ಲ ಕ್ಯಾಮ್ರಾ ಇಡೋದು, ವೀಡಿಯೋ ಮಾಡಬೇಕು, ರಾತ್ರಿ ಮಕ್ಕೊಳತನ ಎಡಿಟ್ ಮಾಡ್ಬೇಕು. ಅದಕ್ಕೆ ಮುಂಜಾನೆ ಅಪ್ಲೋಡ್ ಮಾಡಬೇಕು. ಮುಂಜಾನೆ ಅಪ್ಲೋಡ್ ಮಾಡಿದ್ರೆ ರಾತ್ರಿ ಮಾಡಿ ನೋಡಿದ್ರೆ ವ್ಯೂಸ್ ಬರಲ್ಲ. ಏನು ಮಾಡೋದು, ವ್ಯೂಸ್ ಬರಲಿಲ್ಲ ಅಂದ್ರೆ ಜೀವ ಹೋದಂಗೆ ಆಗ್ತದೆ. ಖರೆ ಏನು ಮಾಡೋದು. ಮತ್ತು ಒಂದು ಸರ್ತಿ ನಾನು ಸಕ್ಸಸ್ ಆಗ್ತೀನಿ ಅಂತಂದು ವಿಡಿಯೋ ಮಾಡೋದಟ್ಟೆ ಹೇಳಿ. ನಾ ಎಲ್ಲಿ ಹೊಂಟೀನಿ ಅಂದ್ರೆ ರೂಮಿನ ಕಡೆ ಹೊಂಟೀನಿ. ನೋಡ್ರಿ, ಗಾಯ್ಸ್ ನೋಡ್ರಿ, ಊಟ ಮಾಡಿ ನಾವು ಮತ್ತೆ ಹೊಂಟೀನಿ. ಒಳ್ಳೆ ಏನು ಖರೆ ಹೇಳ್ಬೇಕಂದ್ರೆ ನಿನ್ನೆದು ಮೊನ್ನೆದು ಒಂದು 2 ದಿನದ ವೀಡಿಯೋನೇ ಓಡಿಲ್ಲ. ಚಂತನ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡೋದು, ರಾತ್ರಿ ಮಾಡ್ಕೊತ ಎಡಿಟ್ ಮಾಡೋದು, ಮತ್ತು ಮುಂಜಾನೆ
ಅಪ್ಲೋಡ್ ಮಾಡೋಣ, ವ್ಯೂಸ್ ಬರಲಿ ಅಂದರೆ ಹೆಂಗೆ ಅನ್ನಿಸ್ತದೆ ನೀವೇ ವಿಚಾರ ಮಾಡಿರಿ ಜರ. ವ್ಯೂಸ್ ಬರಲಿಲ್ಲ ಅಂದ್ರೆ ಫೀಲ್ ಆಗ್ತದೆ ಮನ್ಸಿಗೆ. ನಾ ಈಗ ಎಲ್ಲಿ ಹೊಂಟೀನಿ ಅಂದ್ರೆ ಕೆಲ್ಸದ ಕಡೆ ಹೊಂಟೀನಿ. ಕೆಲ್ಸಕ್ಕೆಲ್ಲ ಮೆಸ್ಸಿನ ಕಡೆ ಹೊಂಟೀನಿ. ಮತ್ತು ಯಾಕೆ ಹೊಂಟೀನಿ ಅಂದ್ರೆ ಒಬ್ಬರದ್ದು ಪಾರ್ಸಲ್ ಒಯ್ಬೇಕಾಗದ ನೋಡಿರಿ. ನಾವು ಹೋಗೋ ಮೆಸ್ಸಿನ ಕಡೆ ಹೊಂಟಿಲ್ಲ ರೀ, ಬೇರೆ ಕಡೆ ಮೆಸ್ಸಿನ ಕಡೆ ಹೊಂಟೀನಿ. ಯಾಕಂದ್ರೆ ನಾವು ಹೋಗೋ ಮೆಸ್ಸಿನ ಕಡೆ ಹೋದ್ರೆ ಮತ್ತೆ ಇಲ್ಲದ ಹೇಳೋದು ಅಣ್ಣ ಅಟ್ಟೆ ಮಾಡಿರ್ತಾರೆ ಅದ್ಭುತ ಬೇರೆ ಕಡೆ. ನೋಡಿರಿ ಹೆಂಗದ. ಇವು ನೋಡಿದ್ರಲ್ಲ ಅದು ಒಳಗಿಂದ ಬಿಜಾಪುರ ಸಿಟಿ ಒಳಗೆ, ಅಂದ್ರೆ ರೋಡ್ ಬಿಟ್ಟು ಒಳಗೆ ಪಾರ್ಸಲ್ ತೊಗೊಂಡಿನಿ. ಪಾರ್ಸಲ್ ತೊಗೊಂಡು ಸೀದಾ ನಾವು ಕೆಲಸದ ಕಡೆ ಹೊಂಟೀನಿ. ಸ್ವಲ್ಪ ಏನಿಲ್ಲ ಇಟ್ಟಾದರೂ ಮಂದಿ ಪಿಂದಿ ಹೆಂಗೆ ಇಂಥ ಬಿಸಿಲಾಗ ಹೆಂಗೆ ತಿರುಗಾಡ್ತಾರ ಅಂತ ಗೊತ್ತಾಗತ್ತೆ ನನಗೆ. ನೋಡಿರಿ ಹೆಂಗೆ ತಿರುಗಾಡತ್ತಾರ. ಇವತ್ತು ಶನಿವಾರ ಸಂತೆ ಒಂದು ಅದ, ಇದು ರವಿವಾರ ಸಂತೆ ಒಂದು ಅದ. ಅವು ಪಾಪ ಮಾರು ಹೆಂಗೆ ಮಾಡ್ತಾವೆ, ಇಂಥ ಬಿಸಿಲಾಗ ಹೆಂಗೆ ಕೊಂಡಿರ್ತಾವೆ ದೇವ್ರಿಗೂ ಗೊತ್ತಪ್ಪ. ನಾವು ಹೋಗೋದಾಗರೆ ಅದು ರೂಮಿಂದ ಕೆಲ್ಸಕ್ಕೆ ಇಟ್ಟು ಹೇಳ್ಕೊತ ನಾ ಕೆಲ್ಸಕ್ಕೆ ಹೊಂಟೀನಿ. ಮತ್ತು ಚೇಂಜ್ ಆಗಿ ಸಿಗ್ತೀನಿ ಅಂತ ಮುಂದೆ. ಇವತ್ತು ಡ್ಯೂಟಿ ಮೇಲೆ ಇದ್ದೀನಿ, ಅಂದರೂ ಬೈಕ್ ತೊಗೊಳ್ತೀನಿ. ಯಾಕೆ ಏನು ಅಂತಂದು ನೋಡ್ಬೇಕಲ್ಲ. ನಮ್ಮ ಸರ್ದು ಪಾರ್ಸಲ್ ತರ್ಲಕ್ಕ ಬಂದೀನಿ ನೋಡ್ರಿ. ಸ್ಕೂಟಿ ಮೇಲೆ ನಾವು ಯಪ್ಪು ಬೆಳಿತದ ನೋಡ್ರಿ ನಿಮ್ಮ ಕಾಲ. ಒಂದು ರೈಸ್ ಬಜ್ಜಿ ತೊಳಕ್ಕೆ ಎಲ್ಲಿ ಬಂದೀವಪ್ಪ ಅಂತಂದ್ರೆ ಗಣಪತಿ ಚೌಕಿಗೆ. ನೋಡಿರಿ ನೀವು, ಬಿಜಾಪುರ ಕೆಫೆ ಫೇಮಸ್ ಅದ ಇದು ಭೀ ರೈಸ್ ಬಜ್ಜಿಗೆ. ಹೋಗೋಣ ಪಟ್ಟಕನ ಕೊಟ್ಟರು ಅವರು ರೈಸ್ ಬಜ್ಜಿ ಪಾರ್ಸಲ. ನಾವು ಬಂದಿದ್ದು ಬಿಜಾಪುರ ಕೆಫೆ, ಇದು ಗಣಪತಿ ಚೌಕ್ ಬರೆಯುವಂಥ ಒಂದು ಶಾಪಿಗೆ ತೊಗೊಂಡು ನಾವು ಮತ್ತೆ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಮತ್ತೆ ಮಾರ್ಟಿನ್ ಕಡೆ ಹೋಗ್ಬೇಕಂದ್ರೆ ಹಂಗೆ ಒಂದು ತುಸು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಿಂಗಾಯ್ತು ಹೋಗೋದೀಗ. ನೀವೇ ನೋಡಿದ್ರಲ್ಲ ಏನ ಈಗ ಹೆಂಗೆ ಬಂದ್ರೆ ಅಡ್ಡ ತಂದು ಹಂಗೆ ಬರ್ತಿರ್ತಾರೆ ನೋಡ್ರಿ. ಅವು ಅಕಸ್ಮಾತ್ ಒಂದೊಂದು ಬರ್ಲಾರ್ದು ಹೆಂಗೆ ಮಾಡ್ಬೇಕು, ಆಕ್ಸಿಡೆಂಟೇ ಸೀದಾ ಅಲ್ಲಿ ಏನು ಮಾಡ್ಬೇಕು. ನಿಂತರು ಚಲೋ, ಇಲ್ಲಾಂದ್ರೆ ನಾನು ಹೈಸ್ತಿದ್ದೆ. ಹೈಸ್ತಿತ್ತಲ್ಲ ನಿಂದಿರ್ಸ್ತಿದ್ದೆ ಗಾಡಿ. ಒಂದು ಕೈಯಾಗ ಮೊಬೈಲ್ ಅದ, ಒಂದು ಕೈಯಾಗ ಗಾಡಿ ಅದ, ಮತ್ತು ನಂದು ತಾಪ ಆಗ್ತದಲ್ಲ, ಅದಕ್ಕೆ ಮತ್ತೆ ಬಂದ್ಬಿಟ್ಟು ನಿಂದಿರ್ಸಲಿಲ್ಲ ಅಲ್ಲಿ. ನೋಡ್ರಿ ನಾ ಎಲ್ಲಿದ್ದೀನಿ ಅಂದ್ರೆ ಈಗ ಸಿದ್ದೇಶ್ವರ ಗುಡಿ ಬಂದಿದ್ದೆ. ಹೋಗಿ ಪಾರ್ಸಲ್ ತೊಗೊಂಡು ಬಂದು ಮತ್ತು ನಾ ಎಲ್ಲಿ ಹೊಂಟೀನಿ ಅಂದ್ರೆ ಮಾರ್ಟಿನ್ ಕಡೆ ಹೊಂಟೀನಿ. ಮತ್ತು ಚಂಜಾಗ ಸಿಗ್ತೀನಿ ರೀ. ಇನ್ನೇನು ಮತ್ತೆ ಎಲ್ಲಿ ಕಳ್ಸಲಿನ, ಇನ್ನು ಸೀದಾ ರೂಪಾಯಿ ತೆಗೆದು ಕಿಶನ್ ಡ್ರೈವರ್ ಒಂದು ಅದ ಚೇಂಜ್ ಮಾಡಿ ನಾ ಸಿಗ್ತೀನಿ. ಹಲೋ ಗಾಯ್ಸ್, ಇದು ನೋಡಿರಿ IPL ಬೆಟ್ಟಿಂಗ್ ಒಂದು ಆಡಿಬಿಟ್ಟಿನಿ ರೀ. ನಾವು ಹಾಳ ಮುಗಿದ್ಬೇಕತಿ, ಏನು ಹೇಳುದು ಹೇಳ್ರಿ. ನೈಟ್ ಆಗ್ಯಾದ್ರಿ, ಎಲ್ಲರೂ ಮುಕ್ಕೊಂಡಾರ. ನಾನು ಊಟ ಮಾಡಿದ್ದ ಕೆಲಸದಿಂದ ಬಂದೀನಿ. ಇಟ್ಟು ಹೇಳಿ ನಾವು ಹೆಂಗಪ್ಪ ಅಂತಂದ್ರೆ ಈ ಸದ್ದ ನಾವು ಹಿಂಗೆ ಇಟ್ಟು ಹೇಳಿ ಯಾರೂ ಇಲ್ಲ ನೋಡ್ರಿ. ಇಟ್ಟು ಎಂಥ ಕತ್ಲೆ ನಾವು ಒಬ್ಬನೇ ಹೊಂಟೀನಿ. RCB ವಿನ್ ದ ಮ್ಯಾಚ್. ಇಟ್ಟು ಹೇಳಿ ಮತ್ತೆ ಸಿಗೋಣತ್ತೆ ನೆಕ್ಸ್ಟ್ ಬ್ಲಾಗ್ನಾಗ.